ಸ್ಕೂಟಿನಾ? ಹೌದೇನೋ. ಮತ್ತೆ ಶಿಪ್ಗಳನ್ನ ಅಷ್ಟೇ ಎಲ್ಲ ನೋಡಿ ಇಲ್ಲೆಲ್ಲ ನಿಲ್ಸಿದ್ದಾರೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನು ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ. ಈಗ ಟೈಮ್ ಬಂದು ಒಂದು 8 o'clock ಆಗಿದೆ. ಈಗ ತಿಂಡಿ ಮಾಡೋಣ ಅಂತೇಳಿ ರೊಟ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಜೋಳದ ರೊಟ್ಟಿ ಮಾಡೋಣ ಅಂತೇಳಿ. ಇವತ್ತು ಸಂಡೇ ಅಲ್ವಾ, ಹಾಗೆ ಚಿಕನ್ ಕೂಡ ತರಿಸ್ತಾ ಇದ್ದೀನಿ. ನಮ್ಮ ಮನೆಯವ್ರು ಚಿಕನ್ ತಿನ್ನಲ್ಲ, ಹಾಗಾಗಿ ನಾನು ಒಬ್ಳಿಗೆ ಮಾತ್ರ ಆರ್ಡರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ರೆಡಿ ಹೋಗಿ ತಗೊಂಬರೋಣ, ಕಟ್ ಮಾಡಿಸ್ಕೊಂಬರೋಣ ಅಂದರೆ ಒಂದು ಫುಲ್ ಹೋಲ್ ಚಿಕನ್ ತಗೊಳ್ಳಿ ಅಂತಾರೆ. ನಾನು ಒಬ್ಳಿಗೆ ಅದೆಷ್ಟು ಚಿಕನ್ ನಾನು ಎಲ್ಲಿ ತಿನ್ನೋಕ್ಕೆ ಆಗಲ್ಲ. ಹಾಗಾಗಿ ಸುಮ್ಮನೆ ಈಗ ಆರ್ಡ್ರ್ ಮಾಡಿದ್ದೀನಿ ಒಂದು 1/2 kg ಅಷ್ಟು. ಬೇಕು ಇವತ್ತು ಮಧ್ಯಾಹ್ನ ಚಿಕನ್ ಮಾಡಿಕೊಂಡು ಈಗ ತಿಂಡಿಗೆ ಜೋಳದ ರೊಟ್ಟಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ. ಮತ್ತು ಇದು ರೊಟ್ಟಿಗೆ ಒಬ್ಬೊಬ್ರು ಈ ಥರ ಮುದ್ದೆ ಥರ ಮಾಡಿನೂ ಮಾಡ್ತಾರೆ, ಮತ್ತು ಒಬ್ಬೊಬ್ರು ಬಿಸಿನೀರು ಹಾಕೊಂಡು ಕಲಿಸ್ಕೊಂಡು ಮಾಡ್ತಾರೆ. ನಾನು ಇದೇ ಥರನೇ ಮುದ್ದೆ ಥರ, ಅಂದರೆ ಮುದ್ದೆಗೆ ನೀರು ಇಟ್ಬಿಟ್ಟು ಮುದ್ದೆ ಥರ ಮಾಡಿಬಿಟ್ಟು ಆಮೇಲೆ ಕಲಿಸ್ಕೊಂಡು ಮಾಡ್ತೀನಿ. ಈ ರೀತಿ ಮಾಡೋದ್ರಿಂದನೂ ಸಾಫ್ಟಾಗಿ ಬರುತ್ತೆ ರೊಟ್ಟಿ. ನಾವು ಬೆಂಡೆಕಾಯಿನ ಪಲ್ಯ ಮಾಡ್ಕೊಳ್ಳೋಕೆ ಮುಂಚೆ ಇದು ಲೋಳೆ ಇರುತ್ತಲ್ಲ, ಇದು ಹೋಗಬೇಕು ಅಂದರೆ ಒಂದು ಸ್ವಲ್ಪ ಹೊತ್ತು ಒಂದು 5-10 ನಿಮಿಷ ಈ ಥರ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡ್ರೆ ಅದು ಲೋಳೆ ಇರೋದಿಲ್ಲ. ಆವಾಗ ತುಂಬಾ ಚೆನ್ನಾಗಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಪಲ್ಯದ್ದು. ನಾನು ಯಾವಾಗಲೂ ಇದೇ ಥರನೇ ಮಾಡೋದು. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು 5-10 ನಿಮಿಷ ಫ್ರೈ ಮಾಡ್ಕೊಡ್ತೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು. ನೋಡಿ, ಆರ್ಡ್ರ್ ಮಾಡಿದ್ನಲ್ವ ಚಿಕನ್ನು ಈಗ ಬಂತು. ಫ್ರೆಶ್ ಟು ಹೋಮಲ್ಲಿ ಆರ್ಡ್ರ್ ಮಾಡ್ತೀನಿ, ಆಗ ಫ್ರೆಶ್ ಆಗಿರುತ್ತೆ ಏನೇ ತಗೊಂಡ್ರು. ನಾನು ಚಿಕನ್ನು ಮತ್ತು ಆಮೇಲೆ ಇದು ಪನ್ನೀರ್ ಆರ್ಡ್ರ್ ಮಾಡಿದ್ದೆ. ಪನ್ನೀರ್ ಏನಕ್ಕೆ ಆರ್ಡ್ರ್ ಮಾಡಿದೆ ಅಂದರೆ ಮಿನಿಮಮ್ ಆರ್ಡರ್ ಕ್ವಾಂಟಿಟಿ ಇದರೊಳಗೆ 198ವರೆಗೂ ಇರಬೇಕಾಗಿತ್ತು ಪೀಸು. ನಾನು ಜಾಸ್ತಿ ಚಿಕನ್ ಏನಕ್ಕೆ ಒಬ್ಳಿಗೆ ಅಂತ ಹೇಳ್ಬಿಟ್ಟು ನಾನು 1/2 kg ಅಷ್ಟು ತೊಗೊಂಡಿದ್ದು. ಒಬ್ಳಿಗೆ ಅಲ್ವಾ, ಮುಗಿಯೋದೇ ಇಲ್ಲ ಎಷ್ಟು ತಿಂದ್ರು, ಮತ್ತು ಹೀಟ್ ಬೇರೆ ಜಾಸ್ತಿ ಆಗುತ್ತೆ ಅಂತೇಳಿ ಒಂದು ಪನ್ನೀರ್ ಆ್ಯಡ್ ಮಾಡ್ಕೊಂಡಿದ್ದೆ. ಈಗ ಬಂತು ಅದು ಆರ್ಡ್ರು, ನೋಡೋಣ ಅಂತ ಓಪನ್ ಮಾಡಿದೆ. ಇದೇನೋ ನ್ಯೂ ಕಸ್ಟಮರ್ ಅಂತೇನೋ ಇದು ಮಾಡಿದೆ. ಫ್ರೀಸರಲ್ಲಿ ಇರ್ತೀರಾ ಈ ಥರ ಬಂದಿದೆ. ನಾನು ಫಸ್ಟ್ ಟೈಮ್ ಆರ್ಡರ್ ಮಾಡಿರೋದು. ಹೋಗ್ಬಿಟ್ಟೆ ಕಟ್ ಮಾಡಿಸ್ಕೊಂಡ್ಬರ್ತಿದ್ವಿ, ಬಟ್ ನಾನು ಫುಲ್ ಚಿಕನ್ ಯಾರು ತಗೊಂತಾರೆ ಅಷ್ಟೊಂದು ಮುಗಿಯೋದೇ ಇಲ್ಲ ಅಂತ ಹೇಳ್ಬಿಟ್ಟು ಈ ಸಲ ಈ ರೀತಿ ಆರ್ಡರ್ ಮಾಡಿಕೊಂಡೆ. ಮತ್ತು ಒಂದು ಪನ್ನೀರ್ ಕೊಟ್ಟಿದ್ದಾರೆ. ಓಕೆ, ಏನೋ ನೋಡೋದು ಯಾವ ಥರ ಬರುತ್ತೋ ಟೇಸ್ಟ್ ಗೊತ್ತಿಲ್ಲ. ಫಸ್ಟ್ ಟೈಮ್ ಆರ್ಡರ್ ಮಾಡಿದ್ದೀನಿ, ಗೊತ್ತಿಲ್ಲ. ನೋಡೋಣ ಹೇಗೆ ಮಾಡೋದು, ಏನು ಬರುತ್ತೆ ಅಂತ. ಈಗ ರೊಟ್ಟಿನ ಈ ಥರ ಒಂದ್ಸಲ ಕಲ್ಸ್ಕೊಂಡ್ಬಿಡ್ತೀನಿ. ಎಲ್ಲ ಚೆನ್ನಾಗಿ ಮಿತ್ಕೊಂಡ್ರೆ ಆವಾಗ ರೊಟ್ಟಿ ಸಾಫ್ಟಾಗಿ ಬರುತ್ತೆ. ಮತ್ತು ನಾನು ಅಲ್ಲಿ ಮೇಲೆ ನಿಂತ್ಕೊಂಡು ತಟ್ಟಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹಿಂಗೆ ಕೆಳಗಡೆಗೆ ಸ್ಟವ್ ಇಟ್ಕೊಂಡ್ಬಿಟ್ಟು ಬೇಗ ಒಂದು ತಟ್ಬಿಟ್ಟು ಹಂಗೆ ಸುಟ್ಕೊಂಡ್ಬಿಡ್ತೀನಿ. ಆವಾಗಾದರೆ ಬೇಗ ಆಗುತ್ತೆ ರೊಟ್ಟಿ ತಟ್ಟೋದು. ಅದಕ್ಕೆ ಈ ಥರ ಮಾಡ್ಕೊಳ್ತೀನಿ ನಾನು. ಈ ನಾರ್ತ್ ಸೈಡ್ ಆದರೆ ತುಂಬ ಚೆನ್ನಾಗಿ ತರ್ತಾರೆ. ನಮಗೆ ಅಷ್ಟೊಂದು ಚೆನ್ನಾಗಿ ಪರ್ಫೆಕ್ಟಾಗಿ ಏನು ಬರೋಲ್ಲ, ಬರುತ್ತೆ ಅಷ್ಟೇ, ಒಂದು ರೇಂಜಿಗೆ ಬರುತ್ತೆ. ಅದನ್ನೇ ಹೆಂಗೋ ಮಾಡಿಕೊಡ್ತೀನಿ. ಜೋಳದ್ದು ರೊಟ್ಟಿ ಮಾಡ್ತಾ ಇರೋದು. ಇದಕ್ಕೆ ಬೆಂಡೆಕಾಯಿ ಪಲ್ಯ ಇಲ್ಲ ಕಾಳಿನ ಪಲ್ಯ ಅವೆಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೆ. ನನಗೆ ಒಂದು ಸ್ವಲ್ಪ ತಟ್ತೀನಿ, ಮತ್ತು ಆಮೇಲೆ ಈ ಥರ ಈಗ ಇದನ್ನು ತೊಗೊಂಡ್ಬಿಟ್ಟು ಹೊಸ್ಕೊತೀನಿ. ಇದನ್ನು ತೊಗೊಂಡು ತುಡಿ ಕಡ್ಡಿ ತೊಗೊಂಡು 2 ಥರನೂ ತಟ್ಕೋಬೋದು. ನಿಮ್ಗೆ ಯಾವ್ದು ರೀತಿ ಕಂಫರ್ಟ್ ಆಗುತ್ತೋ ಆ ರೀತಿ ಮಾಡ್ಕೋಬೋದು. ಏನು ಮಾಡ್ತಿದ್ಯಪ್ಪ? ನೆಲ ಒರೆಸ್ತಿದ್ಯಾ? ಆಯಿತು. ನೀರಾಗಿತ್ತ ಅಲ್ಲಿ?
ಹೆಂಗಿದ್ದ ನೀರಾಗಿತ್ತು? ಮಳೆ ಬಂದಿತ್ತಾ? ಹ್ಞೂ ಸಾಕು. ನೋಡಿ, ರೊಟ್ಟಿ, ತುಪ್ಪ, ಹಾಗೆ ಬೆಂಡೆಕಾಯಿ ಪಲ್ಯ ಮತ್ತು ಚಟ್ನಿ ಪುಡಿ. ಆಹಾ, ಜೋಳದ ರೊಟ್ಟಿ ತಿಂತಾಯಿದ್ರೆ ಸ್ವರ್ಗ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಚೆನ್ನಾಯ್ತಾ ಜೊತೆ? ಹೆಂಗಾಯ್ತಪ್ಪ? ಹೆಮ್ಮೆಯಾಗೈತಾ? ಸೂಪರ್ ಸೂಪರ್. ಮೂಡೋದ್ರೆ ಮುಚ್ಕೊಂಡೈತಾ? ಅದಕ್ಕೂ ಟೇಸ್ಟ್ ಆಗ ಹಾಕ್ತಾ ಇಲ್ಲ. ಹಲೋ ಮಾಕ ಈಗ ಆಲ್ರೆಡಿ ಮಧ್ಯಾಹ್ನ ಒಂದು 12 ಗಂಟೆ ಆಗಿದೆ. ನಂದು ಕೆಲಸ ಎಲ್ಲ ಮುಗೀತು. ಕಸ ಹೊಡೆದೆ ಮತ್ತು ಬಟ್ಟೆ ಎಲ್ಲ ವಾಶ್ ಹಾಕಿ ಈಗ ಮಧ್ಯಾಹ್ನಕ್ಕೆ ಅಡುಗೆಗೆ ಅಂತ ಮಾಡ್ತಾ ಇದ್ದೀನಿ. ಚಿಕನ್ ತಗೊಂಡಿದ್ನಲ್ಲ, ಒಂದು 1/2 kg ತರಿಸಿದ್ನಲ್ವಾ, ಅದಕ್ಕೆ ಒಂದು ಸ್ವಲ್ಪ ಸಾಂಬಾರು ಮತ್ತು ಒಂದು ಸ್ವಲ್ಪ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ. ಒಬ್ಳಿಗೇನೆ ಅಂದರೂ ಒಂದು ಸ್ವಲ್ಪ ನನಗೆ ಬಿರಿಯಾನಿ ತಿಂದ್ಬಿಟ್ಟು ಭಾಳ ದಿನ ಆಗೈತೆ. ಇಲ್ಲಂತೂ ಚೆನ್ನಾಗಿರಲ್ಲ. ಈ ಕೇರಳದಲ್ಲಿ ನಮ್ಮ ಕರ್ನಾಟಕ ಟೇಸ್ಟೇ ಕೊಡೋಲ್ಲ. ಹಾಗಾಗಿ ಒಂದು ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆಯವ್ರಿಗೆ ನುಗ್ಗೆಕಾಯಿ ಸಾಂಬಾರು ಐತೆ, ಅವ್ರಿಗೆ ಏನು ಬೇರೆ ಮಾಡಲ್ಲ, ಒಬ್ಳಿಗೆ ಮಾತ್ರ ಮಾಡ್ತಾ ಇದ್ದೀನಿ. ಮತ್ತು ಮಧ್ಯಾಹ್ನ ಮುದ್ದೆ ಚಿಕನ್ ಸಾಂಬಾರು ಐತೆ, ಈಗ ರೆಡಿ ಮಾಡ್ತೀನಿ. ನಿಮಗೂ ಚಿಕನ್ ಸಾಂಬಾರು ರೆಸಿಪಿ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಹಾಗೆ ಇಲ್ಲಿ ಈಗ ವಾತಾವರಣ ಕೂಡ ತುಂಬ ತಂಪಾಗ್ಬಿಟ್ಟೈತೆ. ಹಾಗಾಗಿ ಒಂದು ಸ್ವಲ್ಪ ಚಿಕನ್ನು ತಿಂದರೂ ಇವಾಗ ಏನು ಜಾಸ್ತಿ ಹೀಟ್ ಆಗಲ್ಲ. ಯಾಕಂದರೆ ಅವಾಗ ಬಿಸಿಲಲ್ಲಾದರೆ ತಿನ್ನೋಕ್ಕಾಗ್ತಿರ್ಲಿಲ್ಲ. ಬಟ್ ಇವಾಗ ತುಂಬ ತಂಪಾಗಿರೋದ್ರಿಂದ ಇಲ್ಲಿ ಒಂದು ವಾರದಿಂದ ಜಿನಿ ಮಳೆ ಬರ್ತಾನೆ ಇತ್ತು, ಬಿಟ್ಟೇ ಇರಲಿಲ್ಲ. ಸ್ವಲ್ಪ ಚಿಕ್ಕಮಂಗ್ಳೂರು ಸೈಡ್ ಅಲ್ವಾ ಇದು, ಚಿಕ್ಕಮಂಗ್ಳೂರು ಸೈಡ್ ಥರ ಬರುತ್ತೆ ಇಲ್ಲಿ. ಯಾಕಂದರೆ ಬೀಚ್ ಸೈಡು ಮತ್ತು ಹ್ಯುಮಿಡಿಟಿ ಎಲ್ಲ ಜಾಸ್ತಿ ಇರುತ್ತಲ್ವ, ಮಳೆನೂ ಹಾಗೆ ಈಗ ಜಾಸ್ತಿನೇ ಬರ್ತಾ ಇದೆ. ಹಾಗಾಗಿ ಒಂದು ವಾರದಿಂದ ಕೇಳಿ ಇವತ್ತು ಆರ್ಡ್ರ್ ಮಾಡಿಕೊಂಡೆ ಚಿಕನ್ನ. ನೋಡಿ, ಒಂದು ಅರ್ಧ kg ಚಿಕನ್ ಇಷ್ಟು ಬಂದಿದೆ. ನಾನು ಇದರೊಳಗೆ ಒಂದು 3 ಪೀಸ್ ಬಿರಿಯಾನಿ ಮತ್ತು ಒಂದಿಷ್ಟು ಸಾಂಬಾರು ಇಷ್ಟು ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ ಮತ್ತು ಸಾಂಬಾರಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು, ಒಂದಿಷ್ಟು ಪುದೀನ ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ. ನಾನು ಸಾಂಬಾರಿಗೆ ಮಸಾಲೆ ರುಬ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ನೋಡಿ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪನೇ ಅಲ್ವಾ ಸಾಂಬಾರು ಮಾಡ್ಕೊಳ್ಳೋದು, ಹಾಗಾಗಿ ಜಾಸ್ತಿ ಮಸಾಲೆ ಮಾಡ್ಕೊಳ್ಳೋಕ್ಕಾಗಲ್ಲ. ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಪ್ರೇಟ್ ಮಾಡ್ಕೊಳಕ್ಕೆ ಹೋಗಲ್ಲ, ಯಾಕಂದರೆ ಒಂದು ಸ್ವಲ್ಪ ಮಾಡ್ತಾ ಇರೋದ್ರಿಂದ ಹಂಗೆ ಒಂದೇ ಜೊತೆಗೇ ಮಾಡೋಣ, ಅದರೊಳಗೆ ಹಾಕ್ಬಿಟ್ಟು ಮಾಡೋಣ ಅಂತ. ಮತ್ತು ಒಂದು ಸ್ವಲ್ಪ ಕಾಯಿ ತುರಿ, ಒಂದು ಸ್ವಲ್ಪ 1-2 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ, ಶುಂಠಿ. ಹಾಗೆ ಒಂದು ಟೊಮೆಟೊ ಹಚ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಪುದೀನ ಹಾಕ್ಕೊಳ್ತಾ ಇದ್ದೀನಿ. ಪುದೀನ ಫ್ಲೇವರ್ ಜಾಸ್ತಿ ಏನು ಬೇಡ, ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಜಾಸ್ತಿ ಪುದೀನ ಫ್ಲೇವರ್ ಆದರೆ ಸಾಂಬಾರು ಟೇಸ್ಟ್ ಚೆನ್ನಾಗಿರಲ್ಲ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಈಗ ಇದಕ್ಕೆ ನೋಡಿ 1-2 ಲವಂಗ ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದು ಸಾಂಬಾರು ಪುಡಿ ನಮ್ಮ ಮನೆಯಲ್ಲಿ ನಮ್ಮಮ್ಮರು ಚಿಕನ್ಗೆ ಅಂತಲೇ ಹಸಿ ಸಾಂಬಾರು ಅಂತ ಸಪ್ರೇಟ್ ಮಾಡ್ಕೊಳ್ತಾರೆ. ಇದು ಚಿಕನ್ಗೆ ಅಂತ ಸಪ್ರೇಟ್ ಸಾಂಬಾರು ಪುಡಿ ಮಾಡ್ಕೊಂಡಿರ್ತಾರೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಹಾಕಿದರೆ ಸಖತ್ತು ಟೇಸ್ಟ್ ಬರುತ್ತೆ. ಮತ್ತು ಹಾಗೆ 1 ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಅಚ್ಚ ಖಾರದ ಪುಡಿನ. ಒಂದು ಸ್ವಲ್ಪ ಇಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಮಿಕ್ಸರ್ಗೆ ಹಾಕಿ ರುಬ್ಕೊಳ್ಳೋದಷ್ಟೇ. ನಾನು ಏನೂ ಅಂದರೆ ಫ್ರೈ ಮಾಡಿಕೊಂಡು ಆ ಥರನೂ ರುಬ್ಕೊಳ್ತಾರೆ, ಬಟ್ ನಾನು ಆ ಥರ ಏನೂ ಮಾಡಲ್ಲ. ನೋಡಿ, ಮಸಾಲೆ ಎಲ್ಲ ರುಬ್ಬಿಟ್ಕೊಂಡೆ ಈಗ ಚಿಕನ್ ಸಾಂಬಾರಿಗೆ. ಈಗ ಮಾಡೋದಷ್ಟೇ. ನಾನು ಓಪನಾಗೆ ಬೇಯಿಸ್ತೀನಲ್ವ, ಹಾಗಾಗಿ ಫ್ರೈ ಮಾಡ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ. ಇದು ಈರುಳ್ಳಿ ಟೊಮೊಟೊ ಎಲ್ಲ ಒಬ್ಬೊಬ್ರು ಫ್ರೈ ಮಾಡಿಕೊಂಡು ಮಾಡ್ತಾರೆ, ಬಟ್ ನಾನು ಹಸಿದೇ ಹಾಕ್ತೀನಿ ಮತ್ತು ಓಪನಾಗಿ ಬೇಯಿಸ್ತೀನಿ. ಅವಾಗ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನಮ್ಮ ಊರಲ್ಲೆಲ್ಲ ಹಂಗೆ ಮಾಡೋದು, ಒಲೆ ಮೇಲೆ ಮಾಡ್ತಾರಲ್ವ. ನಮ್ಮಮ್ಮ ಇದೇ ರೀತಿಯೇ ಮಾಡೋದು. ನಾನು ಅದಕ್ಕೆ ಈ ರೀತಿಯೇ ಮಾಡ್ತೀನಿ ಯಾವಾಗ ಮಾಡಿದ್ರು. ನೋಡಿ, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾನು ಇದಕ್ಕೊಂದು 2 ಏಲಕ್ಕಿ ಮತ್ತು ಒಂದು ಸ್ವಲ್ಪ ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಎಣ್ಣೆ ಕಾದಿದೆಯಲ್ಲ, ಅದು ಆಗೋವಾಗಲೇ ಒಂದು ಸ್ವಲ್ಪ ನೋಡಿ ಚಿಕನ್ ಪೀಸಸ್ ಇತ್ತಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಇದು ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅರಿಶಿನ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಹಾಕ್ಬಿಟ್ಟು ದುಂಡುಗಾಗೋವರೆಗೂ ಒಂದು ಸ್ವಲ್ಪ ಹುರ್ಕೊಳ್ಬೇಕು. ಆವಾಗ ಒಂದು ಸ್ವಲ್ಪ ಇದು ಸ್ಮೆಲ್ಲೆಲ್ಲ ಹೋಗುತ್ತೆ.
ಸ್ವಲ್ಪ ಆವಾಗ ಸಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನು ಮಸಾಲೆಗೇ ಶುಂಠಿ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಸಪ್ರೇಟ್ ರುಬ್ಕೊಂಡಿಲ್ಲ, ಒಂದು ಸ್ವಲ್ಪ ಸಾಂಬಾರು ಅಂತ, ಹಾಗಾಗಿ ಫಸ್ಟ್ ಬರೀ ಅರಿಶಿನ ಹಾಕ್ಬಿಟ್ಟು ಹುರ್ಕೊಳ್ತಾ ಇದ್ದೀನಿ. ನೋಡಿ ಈಗೆಲ್ಲ ದುಂಡು ಗುರಿದ ಮೇಲೆ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಆ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಸಾಂಬಾರು ಮಾತ್ರ ಈಸಿ, ಬೇಗ ಆಗುತ್ತೆ, ಆರಾಮಾಗಿ ಮಾಡ್ಕೋಬೋದು, ಏನು ಸ್ಟ್ರೈನ್ ಅನಿಸಲ್ಲ. ಇನ್ನು ಬಿರಿಯಾನಿ ಫ್ರೈ ಈ ಥರದ್ದೇ ಒಂದು ಸ್ವಲ್ಪ ತಲೆ ತಿನ್ನೋದು, ಇದಾದರೆ ಬೇಗ ಆಗುತ್ತೆ. ಚಾಪ್ಸ್ ಥರ, ಚಿಕನ್ ಚಾಪ್ಸ್ ಥರ. ಮತ್ತು ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಉಪ್ಪು ಹಾಕಿ ಒಂದು ಸ್ವಲ್ಪ ಬೇಯಿಸಿದ್ರೆ ಚಿಕನ್ ಚಾಪ್ಸ್ ಅಥವಾ ಚಿಕನ್ ಸಾಂಬಾರು ರೆಡಿ ಆಗಿಬಿಡುತ್ತೆ. ಮತ್ತು ಮಸಾಲೆ ಹಾಕಿದ್ಮೇಲೆ ಅದು ಕಳ್ದಕ್ಕೆ ತಕ್ಷಣ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಓಪನಾಗೆ ಬೇಯಿಸ್ತೀನಿ. ನಾನು ವಿಷಲ್ ಕೂಗ್ಸಲ್ಲ, ಅವಾಗ ನೋಡಿ ಒಂದ್ಸಲ ಓಪನಾಗಿ ಬೇಯಿಸ್ಬಿಟ್ಟು ಹೆಂಗಿರುತ್ತೆ ಟೇಸ್ಟ್ ಅಂತೇಳಿ. ಇಷ್ಟೇ, ನೋಡಿದ್ರಲ್ವ ಫ್ರೆಂಡ್ಸ್, ಸಾಂಬಾರು ಎಷ್ಟು ಈಸಿ. ಚಿಕನ್ ಚಾಪ್ಸ್ ಅಥವಾ ಚಿಕನ್ ಸಾಂಬಾರು ಮಾಡೋದು ತುಂಬಾ ಈಸಿ. ಈಗ ಇದನ್ನು ಒಂದು ಸ್ವಲ್ಪ ಹೊತ್ತು ಕುದಿಸ್ಬೇಕು, ಒಂದು 1/4 ಗಂಟೆ ಇಲ್ಲ ಒಂದು ಅರ್ಧ ಗಂಟೆ ಅಂತೂ ಒಂದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಬೇಕು. ಬೇಯಿಸಿದ್ಮೇಲೆ ಸಾಂಬಾರು ರೆಡಿ ಆಗುತ್ತೆ. ನೋಡಿ, ಚಿಕನ್ ಸಾಂಬಾರು ಅಥವಾ ಚಾಪ್ಸ್ ಅದು ರೆಡಿ ಆಯಿತು. ಮತ್ತು ಇದು ಚಿಕನ್ ಬಿರಿಯಾನಿನೂ ನನಗೆ ಸರಿಯಾಗಿ ಒಂದು ಸ್ವಲ್ಪ ರೆಡಿ ಮಾಡಿಕೊಂಡೆ. ನನಗೆ ಸ್ವಲ್ಪ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ, ಸೂಪರಾಗಿದೆ. ಬಿರಿಯಾನಿ ಮಾತ್ರ ಸಖತ್ತಾಗಿದೆ, ಸಾಂಬಾರು ಅಷ್ಟೇ ಟೇಸ್ಟ್ ಚೆನ್ನಾಗಾಗಿದೆ. ನನ್ನ ಚಿಕನ್ ಪಾರ್ಟ್ನರು ನಮ್ಮ ಜೊತೆ ಅವರಪ್ಪ ತಿನ್ನಲ್ಲ, ಅವರಪ್ಪ ಬರೀ ನುಗ್ಗೆಕಾಯಿ ಸಾಂಬಾರು ತಿಂದು ಎದ್ದೋಯ್ತು. ಸ್ಮೆಲ್ ತಗೊಂಡು, ಚಿಕನ್ ಸ್ಮೆಲ್ ತಗೊಂಡು ಯಾವಾಗ ಮಾಡಿದ್ರು ನಮ್ಮ ಜೊತೆ ಪಾರ್ಟ್ನರ್ ನನಗೆ. ಅದಕ್ಕೆ ಕಡಿಮೆ ತಗೊಂಡ್ಬರ್ತೀನಿ, ಕಡಿಮೆ ಬೇಕು ಅಂತಲೇ ಕಡಿಮೆ ಆರ್ಡ್ರ್ ಮಾಡ್ಕೊಂಡೆ. ಬಟ್ ಚಿಕನ್ ತುಂಬಾ ಚೆನ್ನಾಗಿತ್ತು, ಟೇಸ್ಟ್ ಸಖತ್ತಾಗಿ ಬಂದೈತೆ. ನಾವು ಈಗ ಸಂಜೆ ಆಗಿದೆ, ಹೊರಗಡೆ ಬೀಚ್ ಹತ್ರ ಹೋಗ್ಬಿಟ್ಟು ಸುತ್ತಾಡ್ಕೊಂಡ್ಬರೋಣ ಅಂತ ಹೋಗ್ತಾ ಇದ್ದೀವಿ. ಹಾಗೆ ಒಂದು ಸ್ವಲ್ಪ ಮನೆಗೆಲ್ಲ ಸಾಮಾನು ತಗೊಳ್ಳೋದಿತ್ತು, ಹಂಗೆಲ್ಲ ಗ್ರಾಸರೀಸ್ ತಗೊಂಡು ಬರೋಣ ಅಂತ. ಇಲ್ಲಿ ಮಳೆ ಬರೋ ಹಾಗೆ ಇತ್ತು, ಸ್ವಲ್ಪ ಮೋಡ ಮುಚ್ಕೊಂಡು ಇದ್ದೆ, ಚೆನ್ನಾಗಿದೆ ವಾತಾವರಣ. ಹಾಗಾಗಿ ಒಂದು ಸ್ವಲ್ಪ ಛತ್ರಿಗಳೆಲ್ಲ ತಗೊಂಡು ಹೋಗ್ತಾ ಇದ್ದೀವಿ. ವಾತಾವರಣ ಮಾತ್ರ ತುಂಬಾ ಚೆನ್ನಾಗೈತೆ, ತಣ್ಣಗೈತೆ, ತಂಪಾಗೈತೆ. ನೋಡಿ ಬಂದ್ವಿ ಈಗ, ಇಲ್ಲಿ ತುಂಬಾ ಚೆನ್ನಾಗಿದೆ. ನಾವು ಆಲ್ರೆಡಿ ಒಂದು ಸಲ ಬಂದಿದ್ವಿ ಇಲ್ಲಿಗೆ. ಇಲ್ಲಿ ಒಂದು ಸ್ವಲ್ಪ ಅಂದರೆ ಸಂಜೆ ಹೊತ್ತು ಎಲ್ಲಾದರೂ ತಿರುಗಾಡ್ಕೊಂಡು ಒಂದು ಸ್ವಲ್ಪ ಬೀಚ್ ಹತ್ರ ಹಿಂಗೆ ಸುತ್ತಾಡ್ಕೊಂಡು ಹೋಗೋಕ್ಕೆ, ಮತ್ತು ಸ್ನ್ಯಾಕ್ಸ್ ತಿನ್ನೋಕ್ಕೆ, ಆ ಥರ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ. ವಾತಾವರಣ ಅಂತೂ ತುಂಬ ಸಖತ್ತಾಗೈತೆ. ಇಲ್ಲಿಂದ ಹೋಗೋಕ್ಕೆ ಮನಸ್ಸು ಬರ್ತಿಲ್ಲ, ಅಷ್ಟು ಚೆನ್ನಾಗೈತೆ ವಾತಾವರಣ. ಥರ ಇಲ್ಲಂತೂ ಒಂಥರ ಜಾತ್ರೆ ಥರನೇ ಇರುತ್ತೆ. ನೋಡಿ ತೋರಿಸ್ತೀನಿ. ಇದೆಲ್ಲ ದುಬೈ ಸೆಂಟರ್. ಸ್ವಲ್ಪ ಬೀಚ್ ಪಕ್ಕದಲ್ಲಿ ಈ ಥರ ಎಲ್ಲ ಇಟ್ಕೊಂಡಿದ್ದಾರೆ. ಪಿಂಗಾಣಿ ಸೆಟ್ ಮಾಡಿ ನೋಡಿದಾಗ, ಸ್ನ್ಯಾಕ್ಸ್ ನೋಡಿದಾಗ ಒಂಥರ ಬೇಕು ಅನ್ಸುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ಸುತ್ತ ತುಂಬಾ ಚೆನ್ನಾಗೈತೆ. ಇಲ್ಲ ಒಂಥರ ಎಲ್ಲ ಮಕ್ಳನ್ನ ಸುತ್ತಾಡಿಸ್ಕೊಂಡು ಕರ್ಕೊಂಡು ಹೋಗೋಕು, ನಾವೆಲ್ಲ ಸಂಜೆ ಹೊತ್ತು ಸುತ್ತಾಡೋಕ್ಕೂ ಚೆನ್ನಾಗಿದೆ. ಮೋಡ ಮುಚ್ಚೈತೆ ವಾತಾವರಣ, ಮೋಡ ಮುಚ್ಚಿದ ವಾತಾವರಣ. ಇಲ್ಲಿ ಆ ಕಡೆ ಒಂದು ಸ್ವಲ್ಪ ಮುಂದೆ, ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಬೀಚ್ ಇದೆ. ಬೀಚ್ ಪಕ್ಕನೂ ಅಷ್ಟೇ ಹಿಂಗೆ ಓಡಾಡ್ಕೊಂಡು ಸುತ್ತಾಡ್ಕೊಂಡು ಹೋಗ್ಬೋದು. ಎಷ್ಟೊಂದು ಜನ ಬಂದಾರಲ್ಲ ನಾವು. ಏನಿದು ಇಲ್ಲಿ ನೋಡಿ, ಶಾಸ್ತ್ರ ಹೇಳೋ ಗಿಣಿನೂ ಇಟ್ಟವ್ರು ಇಲ್ಲಿ.
ಈ ಬೋಟೆಲ್ಲ ನಿಲ್ಸಿದ್ದಾರೆ. ರೆಡ್ ಅಲರ್ಟ್ ಕೊಟ್ಟಿರ್ಬೇಕು ಅದಕ್ಕೆ ಎಲ್ಲ ಇನ್ನ ಬೋಟ್ನ ರೆಡ್ ಅಲರ್ಟ್ ಕೊಟ್ಟಿದ್ದಾರಂತೆ, ಅದಕ್ಕೆ ಎಲ್ಲ ಬೋಟ್ನೆಲ್ಲ ತಂದು ಇಲ್ಲಿ ನಿಲ್ಸಿಡ್ತಾರೆ ನೋಡಿ ಇಲ್ಲಿ ಸೈಡಲ್ಲಿ. ಮಳೆ ಚೆನ್ನಾಗಿ ಬಂತು ರಾತ್ರಿ ಎಲ್ಲ ಎಲ್ಲ ನೋಡಿ ಬೀಚ್ ಚೆನ್ನಾಗಿ ನೀರು ಬಂದ್ಬಿಟ್ಟೈತೆ ಎಲ್ಲ. ಬೀಚ್ ಒಳಗೆ ಇಳಿಬೇಕಾ? ಹೌದೇನು? ಓ ಮಣ್ಣಾಗಡ್ಬೇಕಾ? ಅಲ್ಲಿ ಬಿಡಲ್ವಂತೆ, ಬೀಚ್ ಒಳಗೆ ಬಿಡಲ್ವಂತ ಅವರು, ಸುಮ್ಮನೆ ಸೈಡಾಗಿ ಓಡಾಡ್ಬೇಕಂತ ಅಷ್ಟೇ ಅಂತೆ. ಮೇಲೆ ಹಿಂಗಲ್ಲ ಹಿಂಗೆ ಬೇಕು ಅಲ್ಲಿ ಆ ಕಡೆಗಿಂತ ಈ ಕಡೆನೇ ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಇಲ್ಲೇನೆ. ಅಲ್ಲಿಗ ನಾ ಸುಮ್ಮನೆ ಕರ್ಕೊಂಡು ಹೋದೆ ನೋಡಿ. ರೆಡ್ ಅಲರ್ಟ್ ಹಾಕಿದ್ದಾರೆ, ಹಾಗಾಗಿ ಅಲ್ಲಿ ಬೀಚ್ಗೆ ಹೋಗೋದಕ್ಕೆ ಬಿಡ್ತಾ ಇಲ್ಲ, ಎಲ್ಲ ಅಲೆಗಳು ತುಂಬ ಜೋರಾಗಿ ಬರ್ತಿದೆ ಅಂತೇಳಿ. ಮತ್ತು ಶಿಪ್ಗಳನ್ನು ಅಷ್ಟೇ ಎಲ್ಲ ನೋಡಿ ಇಲ್ಲೆಲ್ಲ ನಿಲ್ಸಿದ್ದಾರೆ ಸೈಡಲ್ಲಿ ಸುಮ್ಮನೆ. ಬೋಟು ಸಾರಿ ಬೋಟ್. ಶಿಪ್ ಎಲ್ಲ ಆಯ್ತಾ? ಅದೆಲ್ಲೂ ಇಲ್ಲ, ಬೋಟ್ ಇಲ್ಲ. ಇಲ್ಲಿ ನಮ್ಮ ಜೊತೆಗೆ ಒಂದು ಚಿಕ್ಕ ಬಲೂನ್ ಕೊಡ್ಸೋಣ ಅಂತ ಬಂದಿಲ್ಲಿ ಅಂತೆ. ತಗೋ ಆ ಪ್ಯಾಂಟ್ ಹಿಂಗೆ ಅಂದ್ಕೊಳ್ಳಲ್ಲ ಈ ಜೊತೆ. ನಡಿರೋ ಜೊತೆ ಹೋಗೋಣ, ಹೆಲಿಕಾಪ್ಟರ್ ಹತ್ರ ಹೋಗೋಣ ನಡಿ. ಈಗ ಒಂದು ಸ್ವಲ್ಪ ಚಾಟ್ಸ್ ತಿನ್ನೋಣ ಅಂತ ಬಂದ್ವಿ, ಚಾಟ್ಸ್ ಅಂಗಡಿಗೆ. ಹೇಳು, ಏಕ್ ಪಾವ್ ಭಾಜಿ ಇದೆ. ಈ ವಾತಾವರಣಕ್ಕೆ ಮಸಾಲೆ ಪುಡಿ ತಿಂತಾ ಇದ್ರೆ ಆಹಾ, ಹಿಂಗೆ ಅಷ್ಟು ಟೇಸ್ಟ್ ಇರಲ್ಲ ಕರ್ನಾಟಕ. ಇಲ್ಲೊಂಥರ ಒಂದು ಹೆಲಿಕಾಪ್ಟರ್ದು ಸ್ಟ್ಯಾಚ್ಯೂ ಥರ ಮಾಡಿದ್ದಾರೆ ಇಲ್ಲಿ. ಎಲ್ಲ ಬಂದು ಫೋಟೋಸ್ ಎಲ್ಲ ತಗೋತಾ ಇರ್ತಾರೆ. ಇದು ಏರ್ಫೋರ್ಸ್.
ಇಲ್ಲಂತೂ ವಾತಾವರಣ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಬೀಚ್ ಹತ್ರ ಮತ್ತು ಇಲ್ಲೆಲ್ಲ ಸುತ್ತಾಡೋಕ್ಕಾಗಲಿ ಓಡಾಡೋಕ್ಕಾಗಲಿ ಮಕ್ಕಳನ್ನ ಆಟ ಆಡ್ಸೋದಕ್ಕಾಗಲಿ ತೋರ್ಸೋಕ್ಕೆ ಎಲ್ಲ ತುಂಬಾ ಚೆನ್ನಾಗಿತ್ತು. ಇಲ್ಲಿಂದ ಹೋಗೋಕ್ಕೆ ಮನಸ್ಸೇ ಬರ್ತಿಲ್ಲ, ಅಷ್ಟು ಚೆನ್ನಾಗಿದೆ ವಾತಾವರಣ ಮಾತ್ರ. ನಮಗಂತೂ ಮನೇಲೇ ಇದ್ದು ಒಂದೊಂದು ವಾರ ಸ್ವಲ್ಪ ತಲೆ ತಿಕ್ಲಿಡ್ದಂಗೆ ಆಗಿರುತ್ತೆ. ಹಿಂಗೆಲ್ಲ ನಾವು ವೀಕೆಂಡಲ್ಲಿ ಹೊರಗಡೆ ಬರ್ತೀವಿ ಅಷ್ಟೇ. ಅಲ್ಲಿ ನಾವು ಊರಲ್ಲಿ ಕರ್ನಾಟಕದಲ್ಲಿ ಊರಲ್ಲೇ ಇದ್ದರೆ ಏನೂ ಅನಿಸಲ್ಲ. ಬಟ್ ಇಲ್ಲಿ ಔಟ್ ಆಫ್ ಸ್ಟೇಟಲ್ಲಿ ಇರೋದ್ರಿಂದ ಎಲ್ಲೂ ಮಾತಾಡೋಂಗಿಲ್ಲ, ಎಲ್ಲೂ ಹೋಗೋಂಗಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಅವಾಗವಾಗ ಹೊರಗಡೆ ಬರ್ತಾ ಇರ್ತೀವಿ ಅಷ್ಟೇ. ಈ ಚತು ಹಂಗೆಲ್ಲ ಮುಟ್ಟಬಾರ್ದಮ್ಮ. ಇಲ್ಲಿ ಸೆರಾಮಿಕ್ಸ್ ಎಲ್ಲ ತುಂಬ ಚೆನ್ನಾಗಿಟ್ಟಿದ್ದಾರೆ, ಕಡಿಮೆಗೆ ಇಟ್ಟಿದ್ದಾರೆ. ಬರೀ 100 ರುಪೀಸ್ಗೆ 4 ಕಪ್ಸ್ ಥರ ಇಟ್ಟಿದ್ದಾರೆ ನೋಡಿ ಇಲ್ಲಿ. ಅದು ಕಪ್ಸ್ ಡಿಫ್ರೆಂಟ್ ಇದ್ದಾವೆ. 100 ರುಪೀಸ್ಗೆ 4 ಕಪ್ಸ್. ಸ್ಕೂಟಿನಾ? ಹೌದೇನು, ನನಗೆ ಗೊತ್ತೇ ಇರಲಿಲ್ಲ ಕಣ. ಯಾವ ಕಲರ್ ಇದೆ? ಮತ್ತು ಇಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಮನೇಲಿ ಖಾಲಿಯಾಗಿತ್ತು ಅಂತ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡೋಗೋಣ ಅಂತ ಇಲ್ಲಿ ಡ್ರೈ ಫ್ರೂಟ್ಸ್ ಶಾಪಿಗೆ ಬಂದ್ವಿ. ಅಲ್ಲಿ ನೋಡಿದರೆ ತುಂಬ ವೆರೈಟೀಸ್ ಇತ್ತು. ಎಲ್ಲ ಒಂಥರ ಪಪ್ಪಾಯ ಡ್ರೈ ಫ್ರೂಟು, ಬೇರೆ ಬೇರೆ ಹಣ್ಣಿಂದೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಇತ್ತು. ಚೆನ್ನಾಗಿತ್ತು ಅಲ್ಲಿ ವೆರೈಟೀಸು. ನಾವು ಅದರೊಳಗೆ ಒಂದು ಸ್ವಲ್ಪ ಕ್ಯಾಶ್ಯೂ ಮತ್ತು ಬೇರೆ ದ್ರಾಕ್ಷಿ ಅದನ್ನೆಲ್ಲ ತೊಗೊಂಡ್ಬಿಟ್ಟು ಬಂದ್ವಿ. ಇದು ಆರೆಂಜ್ ಡ್ರೈ, ಮಿಕ್ಸ್ಡ್ ಫ್ರೂಟ್ಸ್, ಪಪ್ಪಾಯ ಡ್ರೈ, ಮ್ಯಾಂಗೋ ಡ್ರೈ, ಕಿವಿ ಡ್ರೈ, ಪೀಚ್